ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಬಿಡುಗಡೆಯಾಗಿದೆ. 6 ತಿಂಗಳ ಬಳಿಕ ಜೈಲಿನಿಂದ ರಿಲೀಸ್ ಆಗಿದ್ದಾರೆ A1 ಪವಿತ್ರ ಗೌಡ. ರೇಣುಕಾಸ್ವಾಮಿಯ ಕೊಲೆ ಆರೋಪದ ಮೇಲೆ ಜೈಲು ಪಾಲಾಗಿದ್ದಂತಹ ಪವಿತ್ರ ಗೌಡ ಈಗ ನಗುತ್ತಲೇ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಜೈಲಿನಿಂದ ಹೊರಬಂದು ತಾಯಿ ಜೊತೆ ಮನೆ ಕಡೆ ಹೊರಟಿದ್ದಾರೆ ಪವಿತ್ರ ಅವರು. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದ ಜೈಲು ವಾಸಿಯಾಗಿದ್ರು. ಕಳೆದ ಶುಕ್ರವಾರ ಜಾಮೀನು ಪಡೆದಿದ್ದಂತಹ ಪವಿತ್ರ ಗೌಡ ಇಂದು ರಿಲೀಸ್ ಆಗಿದ್ದಾರೆ. ಜೂನ್ 20ಕ್ಕೆ ಜೈಲು ಪಾಲಾಗಿದ್ರು ಪವಿತ್ರ ಗೌಡ ಇವತ್ತು ಬಿಡುಗಡೆಯಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರಮುಖ ಆರೋಪಿ ಇವರು 6 ತಿಂಗಳ ಬಳಿಕ ಈಗ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ರಿಲೀಸ್ ಆಗಿ ಈಗ ನಗುತ್ತಲೇ ಜೈಲಿನಿಂದ ಹೊರಬರ್ತಿದ್ದಾರೆ. ಇನ್ನು ತಾಯಿಯ ಜೊತೆ ಈಗ ಹೊರಟಿದ್ದಾರೆ ಪವಿತ್ರ ಗೌಡ ಅವರು. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು ವಿಚಾರಣಾಧೀನ ಕೈದಿಯಾಗಿ. ಇನ್ನು ಶುಕ್ರವಾರ ಜಾಮೀನನ್ನ ಪಡೆದಿದ್ರು, ಇವತ್ತು ರಿಲೀಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೂನ್ 20ರಂದು ಜೈಲು ಪಾಲಾಗಿದ್ರು. ಅಂದಿನಿಂದ ಇಲ್ಲಿಯವರೆಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನ ನೋಡ್ತಾ ಇದ್ರು. ಇವತ್ತು ಎಲ್ಲಾ ರೀತಿಯಾದಂತಹ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ರಿಲೀಸ್ ಆಗಿ ನಗುತ್ತಲೇ ಹೊರಬರುತ್ತಿದ್ದಾರೆ. ಈ ಪ್ರಕರಣ ಸಾಕಷ್ಟು ಟ್ವಿಸ್ಟ್ ಅನ್ನ ಕೊಟ್ಟಿರುವಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಆದ್ರೆ A2 ನಟ ದರ್ಶನ್ ಅವರು. ಇನ್ನು ನಟ ದರ್ಶನ್ ಅವರಿಗೂ ಕೂಡ ಈಗಾಗಲೇ ಜಾಮೀನು ಸಿಕ್ಕಿದೆ. ಆದ್ರೆ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ದರ್ಶನ್ ಅವರು ಆಸ್ಪತ್ರೆಯಿಂದ ಇನ್ನೂ ಕೂಡ ಡಿಸ್ಚಾರ್ಜ್ ಆಗಿಲ್ಲ. ಇತ್ತ ಇದೇ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ರಿಲೀಸ್ ಆಗಿ ನಗುತ್ತಲೇ ಮನೆಯ ಕಡೆ ತಮ್ಮ ತಾಯಿಯ ಜೊತೆಯಲ್ಲೇ ಹೊರಟಿದ್ದಾರೆ ಮನೆಗೆ. ಸುಮಾರು 6 ತಿಂಗಳಿನಿಂದ ಜೈಲಿನಲ್ಲೇ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಇವರ ಪರವಾಗಿ ಸೆಬಸ್ಟಿಯನ್ ಅವರು ವಾದವನ್ನ ಮಾಡಿದ್ರು. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ ಅನ್ನೋದಾಗಿ ವಾದ ಮಾಡಿದ್ರು. ಇವೆಲ್ಲವನ್ನ ಆಲಿಸಿ ಕೋರ್ಟ್ ಅವರಿಗೆ ಜಾಮೀನನ್ನ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದಂತಹ 12 ಮಂದಿ ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಈಗ ಜಾಮೀನು ಸಿಕ್ಕಿರುವಂತಹ ಪವಿತ್ರ ಗೌಡ ರಿಲೀಸ್ ಆಗಿ ಮನೆಗೆ ಹೊರಟಿದ್ದಾರೆ. ನಗುತ್ತಲೇ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸಿ ಆಗಿದ್ರು. ಕಳೆದ ಶುಕ್ರವಾರ ಜಾಮೀನನ್ನ ಪಡೆದಿದ್ರು. ಸದ್ಯ ಇಂದು ರಿಲೀಸ್ ಆಗಿ ಮನೆ ಕಡೆ ಹೊರಟಿದ್ದಾರೆ. ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ನೀವು ಮೇಡಮ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ನೀವು
ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ಈ ಕೇಸ್ ಪ್ರಕರಣದಲ್ಲಿ ನೀವು